ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಖಿಲಾಂಕ ನಿಮ್ಮ ಮುಂದೆ ಹೊಸ ವಿಡಿಯೋ ತಗೊಂಡು ಬಂದಿದ್ದೀನಿ. ಇವತ್ತು ಸೂಡಿಯಲ್ಲೇ ಮತ್ತೆರಡು ದೇವಾಲಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವೀಗ ನೋಡ್ತಾ ಇರೋದು ಅಚಲೇಶ್ವರ ದೇವಾಲಯ. ಇದು ನಾಗಕುಂಡ ಬಾವಿಯ ಹಿಂದೆಯೇ ಬರುತ್ತೆ. ಅಲ್ಲಿ ನೋಡಿ, ನೀವು ನಾಗಕುಂಡ ಬಾವಿಯ ಹಿಂಬದಿಯ ಗೋಡೆಯನ್ನು ನೋಡ್ತಾ ಇದ್ದೀರಾ. ಅದರ ಹಿಂಭಾಗದಲ್ಲೇ ಈ ಅಚಲೇಶ್ವರ ದೇವಾಲಯ ನೀವು ನೋಡ್ಬೋದು. ಇದಕ್ಕೆ ಹೊಂದಿಕೊಂಡಂತೆಯೇ ಗ್ರಾಮದ ಒಂದು ಶಾಲೆ ಅಥವಾ ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಇಲ್ಲಿನ ಕೆತ್ತನೆಗಳನ್ನು ನೀವು ನೋಡ್ತಾ ಇದ್ದರೆ ಇದು ಸುಮಾರು 10, 9, 11ನೇ ಶತಮಾನಕ್ಕೆ ಸೇರಿದ ಒಂದು ಕಟ್ಟಡ ಅಥವಾ ದೇವಾಲಯ ಅಂತಲೇ ಹೇಳ್ಬೋದು. ಅಚಲೇಶ್ವರ ದೇವಾಲಯದ ಬಗ್ಗೆ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದಾಗ ನಮಗೆ ಬಹಳಷ್ಟು ಕಡೆ ಅದರ ಉಲ್ಲೇಖಗಳನ್ನು ನೋಡ್ಬೋದು ನಾವು. ಆ ಮೊದಲನೇ ಉಲ್ಲೇಖ ಬಂದು ಈ ದೇವಸ್ಥಾನದ ಬಗ್ಗೆ ಸೋಮೇಶ್ವರ ಪಂಡಿತ ದೇವ 1969 ಆ ಒಂದು ಶಾಸನದಲ್ಲಿ ಉಲ್ಲೇಖ ನೋಡ್ತೀವಿ. ಹಾಗೆ ಮುಂದಿನ ಒಂದು ಶಾಸನ ಯಾವುದಪ್ಪ ಅಂದರೆ ಪಂಚಲಿಂಗ ದೇವರ ಪ್ರಯೋಜನಕ್ಕಾಗಿ ಮುಸಿಯಗೆರೆ ಎಂಬ ಗ್ರಾಮವನ್ನು ಅವರಿಗೆ ನೀಡಿದಾಗ ಸೋಮೇಶ್ವರ ಪಂಡಿತ ದೇವನ ಮತ್ತೊಂದು ಉಲ್ಲೇಖ ಬರ್ತದೆ. ಅದು 1075ನೇ ಇಸವಿಯಲ್ಲಿ. ಆ ಶಾಸನದಲ್ಲೂ ಸಹ ಈ ಅಚಲೇಶ್ವರ ದೇವಾಲಯದ ಉಲ್ಲೇಖ ಇದೆ. ಹಾಗೆ 1084ರಲ್ಲಿ ಮತ್ತೊಂದು ಶಾಸನದಲ್ಲಿ ಸೋಮೇಶ್ವರ ಪಂಡಿತ ದೇವನ ಉಲ್ಲೇಖ ಬರ್ತದೆ. ಹೀಗೆ ಅಚಲೇಶ್ವರ ದೇವಾಲಯದ ಬಗ್ಗೆ ಬಹಳಷ್ಟು ಉಲ್ಲೇಖಗಳನ್ನು ನಾವು ಶಾಸನಗಳಲ್ಲಿ ನೋಡ್ಬೋದು. ಕೆಂಪು ಕಲ್ಲಿನ ಈ ಒಂದು ಗೋಡೆಗಳನ್ನು ನೀವು ನೋಡ್ತಾ ಇದ್ದರೆ ಪಶ್ಚಿಮ ಚಾಲುಕ್ಯರ ಒಂದು ಪ್ರಭಾವವನ್ನು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ಬೋದು. ಇದೀಗ ಈ ದೇವಾಲಯದ ಹೊರಾಂಗಣದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ನಾವು ಹಿಂಬದಿಯಿಂದ ಈ ಮುಂಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಒಂದು ಪಾಚಿ ಕಟ್ಟಿರುವಂತಹ ದುಸ್ಥಿತಿಯಲ್ಲಿ ಈ ದೇವಾಲಯ ಇದೆ. ನವೀಕರಣ ಮಾಡಿದ್ದಾರೆ. ಇದನ್ನು ಪ್ರಾಯಶಃ 1985-87ರಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಒಂದು ಪುನರ್ನಿರ್ಮಾಣ ಮಾಡಿದ್ರು ಅಂತ ಕೆಲವೊಂದು ಕಡೆ ಬೋರ್ಡಲ್ಲಿ ನೋಡಿದ್ವಿ. ಇದೀಗ ನೀವು ನೋಡ್ತಾ ಇದ್ದೀರಾ ಮುಂಭಾಗದ ದೃಶ್ಯಗಳನ್ನು. ಪಡೆವಾಲ ತೈಲ ನಾಗದೇವನ ಮಗ ಸತ್ಯಾಶ್ರಯನ ಅಡಿಯಲ್ಲಿ ಸೇವೆ ಸಲ್ಲಿಸ್ತಿದ್ದ. ಆ ಸೇವೆ ಸಲ್ಲಿಸಿದ್ದನ್ನು ಮುಂದುವರಿಸ್ಕೊಂಡು ಹೋದ ಅಂತ ಕೆಲವೊಂದು ಶಾಸನಗಳಲ್ಲಿ ನಾವು ಇಲ್ಲಿ ನೋಡ್ಬೋದು. ಕ್ರಿಸ್ತಶಕ 997ರಲ್ಲಿ ಅವನ ತಂದೆ ತೈಲನ ನಂತರ ಮತ್ತು ಅವನ ತಾಯಿ ಅತ್ತಿಯಪ್ಪೆ ಕ್ರಿಸ್ತಶಕ 1005ರಲ್ಲಿ ದತ್ತಿ ನೀಡಿದರ ಬಗ್ಗೆ ಇಲ್ಲಿ ನಮಗೆ ಉಲ್ಲೇಖಗಳು ಸಿಗ್ತವೆ. ನೋಡಿ, ಇಲ್ಲಿ ಪಾಳು ಬಿದ್ದಂತಹ ತೀರ್ಥಂಕರರ ಮೂರ್ತಿ, ಪ್ರಾಯಶಃ ಅಲ್ಲಿ ಸಿಂಹದ ಲಾಂಛನ ಇದೆ ಅನಿಸುತ್ತೆ. ಮಹಾವೀರರ ತೀರ್ಥಂಕರರ ಮೂರ್ತಿ ಇದ್ದಿರ್ಬೋದು. ಇಲ್ಲಿ ಮತ್ತೊಂದು ಶಾಸನವನ್ನು ನೀವು ನೋಡ್ತಾ ಇದ್ದೀರಾ. ಹೀಗೆ ಸತ್ಯಾಶ್ರಯನಿಗೆ 2 ಹೆಣ್ಮಕ್ಳಿದ್ರು. ಅದರಲ್ಲಿ ಒಬ್ಬರ ಹೆಸರು ವೃದಮಬ್ಬರಿಸಿ ಮತ್ತು ಇನ್ನೊಬ್ಬರ ಹೆಸರು ಅಕ್ಕದೇವಿ ಅಂತ, ಮತ್ತು ಒಬ್ಬ ಮಗಾಸುಹ ಇದ್ದ, ಅವನ ಹೆಸರು ಕುಂದಿರಾಜ ಅಂತ. ಅಕ್ಕದೇವಿ ಮತ್ತು ಕುಂದಿರಾಜರ ಉಲ್ಲೇಖಗಳನ್ನು ನಾವು ಇಲ್ಲಿ ಬಹಳಷ್ಟು ಶಾಸನಗಳಲ್ಲಿ ನೋಡ್ಬೋದು. ನೋಡಿ, ಅಚಲೇಶ್ವರ ದೇವಾಲಯದ ಹೆಬ್ಬಾಗಿಲು ಮುಂಬಾಗಿಲಲ್ಲಿ ನಾವು ಈಗಿದ್ದೀವಿ. ಹಾಗೂ ಅಕ್ಕಾದೇವಿ ಉತ್ತಮ ಆಡಳಿತಗಾರ್ತಿ ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಉಲ್ಲೇಖಗಳು ಬರ್ತವೆ. ಅವರ ಆಡಳಿತಾವಧಿಯಲ್ಲಿ ಕೆಲವು ವಿಭಾಗಗಳನ್ನು ಅವರು ಆಳುತ್ತಿದ್ದದ ಬಗ್ಗೆ, ಕುಂಡಿರಾಜನು ಆಳುತ್ತಿದ್ದ ಜಾಗಗಳ ಬಗ್ಗೆ ಉಲ್ಲೇಖ ಬರ್ತದೆ. ಬನವಾಸಿ 12,000 ಮತ್ತು ಸಂತಲಿಗೆ 1000 ದಂತಹ ವಿಭಾಗಗಳನ್ನು ಉಸ್ತುವಾರಿ ವಹಿಸಿದ್ರು ಅನ್ನೋದನ್ನ ಉಲ್ಲೇಖಗಳನ್ನು ನಾವು ಕಾಣ್ಬೋದು. ಈಗ ನೀವು ನೋಡ್ತಾ ಇರೋವಂಥದ್ದು ಮಕರ ತೋರಣ ಅಂತ. ಮಕರ ತೋರಣ ಇಲ್ಲಿ ಗರ್ಭಗೃಹದ ಮೇಲ್ಭಾಗದಲ್ಲಿ ಸ್ಥಾಪಿಸಲಾಗಿದೆ. ತೋರಣ ಮತ್ತು ಗರ್ಭಗುಡಿಯ ನಡುವೆ ಒಂದು ಸಣ್ಣ ನಂದಿಯನ್ನು ಇಡಲಾಗಿದೆ. ತೋರಣದಲ್ಲಿ ಇರುವಂತಹ ಲಿಂಟಲ್ನಲ್ಲಿ ಬ್ರಹ್ಮ, ಶಿವ ಮತ್ತು ವಿಷ್ಣು ಮೂರ್ತಿಗಳನ್ನು ಕೆತ್ತಲಾಗಿದೆ. ಈ ದೇವಾಲಯಗಳ ಮುಂದೆ ಇದೇ ರೀತಿಯ ತೋರಣಗಳನ್ನು ಸ್ಥಾಪಿಸಲಾಗಿದೆ. ಹಾಗೆ ನಾವು ಇಲ್ಲಿ ಸ್ವಲ್ಪ ಎಡಗಡೆಗೆ ಹೋದರೆ ಅಲ್ಲಿರುವಂತಹ ಗರ್ಭಗುಡಿಯಲ್ಲಿ ಅನಂತಶಯನ ವಿಷ್ಣುವಿನ ಮೂರ್ತಿಯನ್ನು ನೋಡ್ಬೋದು. ಇಲ್ಲಿ ಕತ್ತಲಿರೋದ್ರಿಂದ ನಿಮಗೆ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ, ಹಾಗಾಗಿ ಅದರ ಒಂದು ಛಾಯಾಚಿತ್ರವನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ, ಇದೇ ಅನಂತಶಯನ ವಿಷ್ಣುವಿನ ಒಂದು ಮೂರ್ತಿಯಾಗಿದೆ. ಈ ಒಂದು ವಿಷ್ಣುವಿನ ಮೂರ್ತಿಯ ಎದುರಲ್ಲೇ ಮತ್ತೊಂದು ಗರ್ಭಗೃಹವಿದೆ. ಅದರಲ್ಲಿ ಉಮಾಮಹೇಶ್ವರದ ಮೂರ್ತಿ ಇದೆ. ಆ ಉಮಾಮಹೇಶ್ವರನ ಮೂರ್ತಿಯ ಒಂದು ಕೆತ್ತನೆಯನ್ನು ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ಹೊಯ್ಸಳರ ಲಾಂಛನ ಕಾಣಸಿಗುವುದಿಲ್ಲ. ಹಾಗೆ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ, ಇವೆಲ್ಲ ಕಪ್ಪು ಶಿಲೆಯ ವಿಗ್ರಹಗಳು. ಪ್ರಾಯಶಃ ಈ ಯಾವ ವಿಗ್ರಹವು ಇಲ್ಲಿನ ಮೂಲ ವಿಗ್ರಹಗಳಲ್ಲ, ಎಲ್ಲಿಂದಲೋ ತಂದು ಇಲ್ಲಿ ಪ್ರತಿಷ್ಠಾಪಿಸಿರಬಹುದು ಅನ್ನೋದು ಬಹಳ ಒಂದು ಎತ್ತಿ ಕಾಣುವಂಥ ವಿಚಾರ. ಯಾಕೆಂದರೆ ಇಲ್ಲಿ ಸುತ್ತಮುತ್ತಲು ಸಿಗುವಂಥದ್ದು ಕೆಂಪು ಬಣ್ಣದ ಕಲ್ಲುಗಳು. ಈ ಶಿಲೆಗಳೆಲ್ಲ ಕಪ್ಪು ಬಣ್ಣದ ಕಲ್ಲುಗಳಿಂದ ಕೆತ್ತಲಾಗಿದೆ.
1054ನೇ ಇಸವಿಯಲ್ಲಿರುವಂತಹ ಒಂದು ದೇವಾಲಯದ ಶಾಸನದ ಪ್ರಕಾರ ಇಲ್ಲಿ ಈ ದೇವಾಲಯದ ಸಂವಿಧಾನವನ್ನು ವಿಕ್ರಮಪುರದಲ್ಲಿ ಒಟ್ಟುಗೂಡಿದ ವಿವಿಧ ಅಧಿಕಾರಿಗಳು ಸ್ಥಾಪಿಸಿದ್ದಾರೆ ಅಂತ ಉಲ್ಲೇಖ ಮಾಡ್ತದೆ. ಹಾಗೆ ಈ ದೇವರ ಹೆಸರು ಅಕ್ಕೇಶ್ವರ ಅಂತ ಬರುವುದಕ್ಕೆ ಕಾರಣ ಇಲ್ಲಿ ಆಡಳಿತ ನಡೆಸಿದಂತಹ ಅಕ್ಕಾದೇವಿಯಿಂದ ಆ ಹೆಸರನ್ನು ಪಡೆದಿದೆ ಅಂತಲೂ ಹೇಳ್ತಾರೆ. ಇದನ್ನು ಪಶ್ಚಿಮ ಚಾಲುಕ್ಯ ರಾಜ 5ನೇ ವಿಕ್ರಮಾದಿತ್ಯನ ರಾಜಪಾಲರ ಸಹೋದರಿ ಅಕ್ಕಾದೇವಿ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಇದೇ ಅಚಲೇಶ್ವರ ದೇವಾಲಯದಿಂದ ತೂಗಳತೆಯ ದೂರದಲ್ಲಿ ನಮಗೆ ಏನು ಜೋಡಿ ಕಳಸದ ಒಂದು ದೇವಾಲಯ ಸಿಗ್ತದೆ. ಆ ದೇವಾಲಯಕ್ಕೆ ಹೋಗುವ ಹಾದಿಯಲ್ಲಿ ನಾವು ನಡೆದುಕೊಂಡು ಹೋಗ್ತಾ ಇದ್ದರೆ ಎಡಬದಿಯಲ್ಲಿ ಅಕ್ಕೇಶ್ವರ ಅಥವಾ ಅಚಲೇಶ್ವರ ದೇವಾಲಯದ ಪಕ್ಕದಲ್ಲೇ ಅಳಿದು ಉಳಿದಿರುವಂತಹ ಕೆಲವೊಂದು ದೇವಾಲಯದ ಗೋಡೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರ ಮೇಲೇ ಇಲ್ಲಿ ಶಾಲೆಯನ್ನು ಕಟ್ಟಿ ಹಾಗೆ ಹಿಂಬದಿಯಲ್ಲಿ ಒಂದು ಹೊಸದಾದ ದೇವಾಲಯವನ್ನು ಸೃಷ್ಟಿಸಿ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಪ್ರಾಚ್ಯವಸ್ತು ಇಲಾಖೆ ಇದರ ಬಗ್ಗೆ ಗಮನ ಹರಿಸಿ ದೇವಾಲಯಕ್ಕೆ ಸಂಬಂಧಪಟ್ಟ ಜಾಗ ಮತ್ತು ಪಳುವಳಿಕೆಗಳನ್ನು ಸಂರಕ್ಷಿಸಬೇಕು ಅನ್ನೋದು ಒಂದು ವಿಚಾರ ಎದ್ದು ಕಾಣದೇ ಇರೋಲ್ಲ. ಆದರೆ ಇಲ್ಲಿರುವ ಜನರು ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಮುನ್ನಡೆದ್ರೆ ನಮಗೆ ಸ್ವಲ್ಪ ದೂರದಲ್ಲೇ ಸಿಗುವಂಥದ್ದು ಜೋಡಿ ಕಳಸದ ದೇವಾಲಯ. ಈ ಅವಳಿ ದೇವಾಲಯ 2 ಗರ್ಭಗೃಹಗಳನ್ನು ಹೊಂದಿದೆ. ಅವು ಒಂದೇ ಮಂಟಪವನ್ನು ಹಂಚಿಕೊಂಡಿವೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಉತ್ತರ ಮತ್ತು ದಕ್ಷಿಣ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಪೂರ್ವ ಮತ್ತು ಪಶ್ಚಿಮಕ್ಕೆ 2 ಬದಿಗಳಲ್ಲಿ ಶಿಖರದ ಕಲಶ ಮತ್ತು ಅಂತಿಮ ಮಂಟಪಗಳನ್ನು ಪೂರ್ಣ ವೈಭವದಿಂದ ಅಖಂಡವಾಗಿ ಕಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ. ಪೂರ್ವದ ದೇಗುಲದ ಒಳಗಡೆ ಶಿವಲಿಂಗವಿದೆ. ಹಾಗೆ ಗರ್ಭಗೃಹದ ವಿಶಿಷ್ಟ ಲಕ್ಷಣವೆಂದರೆ ಹಿಂಭಾಗದ ಗೋಡೆಯ ಮೇಲೆ ಮಕರ ತೋರಣವಿದೆ. ಆಗಲೇ ನಾವು ನೋಡಿದ್ವಿ ಮಕರ ತೋರಣ ಅಚಲೇಶ್ವರ ದೇವಾಲಯದಲ್ಲಿ, ಹಾಗೆ ಇಲ್ಲೂ ಸಹ ಇದೆ. ತೋರಣದ ಮಧ್ಯದಲ್ಲಿ ಒಂದು ಆಕೃತಿ ಇದೆ, ಅದು ಕಾಲಗರ್ಭದಲ್ಲಿ ನಶಿಸಿ ಹೋಗಿದೆ ಅಂತಲೇ ಹೇಳಬೇಕು. ಅವನು ಸೂರ್ಯನನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳ್ತಾರೆ. ಮತ್ತು ಪೂರ್ವದ ದೇಗುಲಕ್ಕೆ ಎದುರಾಗಿ ಮಂಟಪದಲ್ಲಿ ಒಂದು ದೊಡ್ಡ ನಂದಿಯ ಒಂದು ವಿಗ್ರಹವಿದೆ. ಪ್ರಸ್ತುತ ಪಶ್ಚಿಮದ ದೇಗುಲ ಖಾಲಿಯಾಗಿದೆ ಅಂತಲೇ ಹೇಳಬೇಕು, ಅಲ್ಲಿ ಯಾವುದೇ ದೇವರನ್ನು ಇಟ್ಟಿಲ್ಲ. ದೇವರನ್ನು ನಾಗೇಶ್ವರ ಎಂದು ಕರೆಯಲಾಗುತ್ತೆ ಮತ್ತು ಪೂಜಾರಿ ಸೋಮೇಶ್ವರ ಪಂಡಿತ ದೇವ. 1069 ಶಾಸನದಲ್ಲಿ ಚಕ್ರವರ್ತಿ ಪಶ್ಚಿಮ ಚಾಲುಕ್ಯ ರಾಜ ಅಂದರೆ 1ನೇ ಸೋಮೇಶ್ವರ ಸಮ್ಮತದ ಉನ್ನತ ಮಂತ್ರಿ ಪರಿಷತ್ತಿನಲ್ಲಿರುವವರ ಅಗ್ರಗಣ್ಯ ಅದ್ಭುತ ವೈಭವದಿಂದ ಹೊಳೆಯುತ್ತಿದ್ದ ನಾಗದೇವ ಸುಂಡಿ ಪಟ್ಟಣದಲ್ಲಿ ನಾಗೇಶ್ವರನಿಗಾಗಿ ಒಂದು ಶ್ರೇಷ್ಠ ವಾಸಸ್ಥಾನವನ್ನು ನಿರ್ಮಿಸಿದನು. ಇದರಿಂದಾಗಿ ಭೂಮಿ ಅದು ಹೊಗಳಿದ್ರು, ಅಲ್ಲಿರೋ ಜನ ಹೊಗಳಿದ್ರು. ಮತ್ತು ಇದು ಹಿಮಾಲಯ ಅಥವಾ ಕುತ್ಕಿಲಾಕ್ಕಿಂತ ಎತ್ತರವಾಗಿ ಇದೆ ಮತ್ತು ಹಾಗೆಯೇ ದೊಡ್ಡ ಬೆಳ್ಳಿ ಪರ್ವತದಕ್ಕಿಂತ ಹೆಚ್ಚು ವಿಶಾಲವಾಗಿದೆ ಅಂತ ಆ ಶಾಸನದಲ್ಲಿ ಹೇಳ್ತಾರೆ. ದೇವಾಲಯದ 2 ಬದಿಗಳಲ್ಲಿ ನಾಗದೇವನು ಬಿಳಿಯ ಒಂದು ಕಲ್ಲುಗಳಿಂದ ಈ ಕಟ್ಟಡವನ್ನು ನಿರ್ಮಿಸಿದನು ಎಂಬ ಶಾಸನದ ಉಲ್ಲೇಖ ಸಹ ಸಿಗ್ತದೆ. ಇವುಗಳನ್ನು ದೇವರುಗಳ ಗೂಡು ಎಂದು ಕರೆಯಬಹುದು. ಮತ್ತು ಸಾರ್ವಜನಿಕ ಮಹಿಳೆಯರಿಗಾಗಿ ಕಾಲು ಭಾಗವನ್ನು ನಿರ್ಮಿಸಿದನು. ನಾಗದೇವನು ಒಂದು ಕೊಳವನ್ನು ಸಹ ಇಲ್ಲಿ ಈ ದೇವಾಲಯಗಳಿಗೆ ತೋಡಿದ್ದ ಅನ್ನೋ ಉಲ್ಲೇಖ ಸಿಗ್ತದೆ. ಪ್ರಾಯಶಃ ಅದು ಮಣ್ಣಿನಲ್ಲಿ ಹೂತೋಗಿರ್ಬೋದು. ಇದು ಕ್ಷೀರಸಾಗರ ಮತ್ತು ಮಾನಸ ಸರೋವರವನ್ನು ಮೀರಿಸುತ್ತದೆ ಎಂದು ಹೇಳಿರುವಂತಹ ಬರಹಗಳನ್ನು ನಾವು ಶಾಸನಗಳಲ್ಲಿ ನೋಡ್ಬೋದು. ಇದೀಗ ನೀವು ಸುತ್ತಲೂ ಇರುವಂತಹ ಕಟ್ಟೆಯ ಹಿಂದಿನ ಒಂದು ಕೆತ್ತನೆಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಇದು ಪ್ರಾಯಶಃ ಶಾತವಾಹನ ರಾಷ್ಟ್ರಕೂಟರ ಕಾಲದ ದೇವಾಲಯವಾಗಿದೆ. ಎಲ್ಲ ಕಲ್ಲುಗಳು ನೋಡಿದ್ರೆ ನಿಮಗೆ ಕೆಂಪು ಕಲ್ಲುಗಳಿಂದ ಕಟ್ಟಿದ್ದಾರೆ ದೇವಾಲಯ. ಆದರೆ ಒಳಗಡೆ ಹೋದಾಗ ನಿಮಗೆ ಶಾಸನದ ಕಲ್ಲು ಮತ್ತು ಬೇರೆ ದೇವರ ವಿಗ್ರಹಗಳು ಬಂದು ಕರಿಕಲ್ಲಿನಿಂದ ಆಗಿದೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ, ಕಾಲದ ಹೊಡೆತಕ್ಕೆ ಸಿಕ್ಕಂತಹ ಈ ಎಲ್ಲ ದೇವಾಲಯಗಳು ಬೇರೆ ಬೇರೆ ರಾಜರುಗಳನ್ನು ತನ್ನ ಆಳ್ವಿಕೆಯನ್ನು ಕಂಡು ಹೋಗಿದೆ. ಹಾಗೆ ಅವರ ನಂಬಿಕೆಗಳ ಅನುಸಾರವಾಗಿ ಇಲ್ಲಿ ದೇವರುಗಳ ಶಿಲ್ಪಗಳು ಸಹ ಬದಲಾಗಿದೆ. ಹಾಗೂ ಆಡಳಿತಗಾರನ ಅನುಸಾರವಾಗಿ ದಾನ ದತ್ತಿಗಳು ಮತ್ತು ಮನುಷ್ಯರ ಒಂದು ಹೆಸರುಗಳು ಸಹ ಕಾಲಕಾಲಕ್ಕೆ ಬದಲಾಗಿ ಹೋಗಿದೆ ಎಂಬುದು ಬಹಳ ಒಂದು ಸ್ಪಷ್ಟವಾಗಿ ಕಾಣ್ತದೆ. ಇದು ಆರ್ಕಿಯಾಲಜಿ ಅವರ ಕೈಯಲ್ಲಿ 1883-84 ಕಾಲದಲ್ಲಿ ಪುನರ್ನಿರ್ಮಾಣವಾದಂತಹ ದೇಗುಲಗಳು. ಅಚಲೇಶ್ವರ ದೇವಾಲಯ ಆಗಲಿ, ಜೋಡಿ ಗೋಪುರದ ದೇವಾಲಯಗಳಾಗಲಿ
ಈಗ ಅವರು ರಿನೋವೇಟ್ ಮಾಡಿ ನಿಲ್ಲಿಸಿರುವಂತಹ ಅಳಿದು ಉಳಿದ ಕಲ್ಲುಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದು ಬಹಳ ನಶಿಸಿ ಹೋಗಿತ್ತು, ಅದನ್ನೇ ಇವರು ಸದೃಢ ಮಾಡಿ ವೀಕ್ಷಣೆಗೆ ಇಟ್ಟಿದ್ದಾರೆ ಅಂತಲೇ ಹೇಳಬಹುದು. ಕಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲ ಕಲ್ಲುಗಳು ಸಹ ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯಂತಹ ಕೆಂಪು ಕಲ್ಲುಗಳಿಂದ ಮಾಡಿರುವಂತಹ ಕೆತ್ತನೆಗಳು. ಮತ್ತೊಂದು ಎಪಿಸೋಡ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ.